ಕೆಪಿಸಿಸಿ ಹಗರಣದಲ್ಲಿ ಸಿಕ್ಕಿಬಿದ್ದ ಅಧ್ಯಕ್ಷ ಶಿವಶಂಕರಪ್ಪ. ಕೆಪಿಸಿಸಿ ಹಗರಣದಲ್ಲಿ ಕೆಪಿಎಸ್ಸಿ ಹಗರಣದಲ್ಲಿ ಅಧ್ಯಕ್ಷ ಶಿವಶಂಕರಪ್ಪ ಸಿಕ್ಕಿಬಿದ್ದಿದ್ದಾರೆ. ವಿಚಾರ ತಿಳಿತಾ ಇದ್ದಂತೆ ಅವರನ್ನ ಅಮಾನತು ಮಾಡಲಾಗಿದೆ. ಸುವರ್ಣ ನ್ಯೂಸ್ ಕನ್ನಡಪ್ರಭ ಮಹಾ ಹಗರಣವನ್ನ ಬಯಲಿಗೆಳೆದಿದೆ. ಇದು ಸುವರ್ಣ ನ್ಯೂಸ್ ಕನ್ನಡಪ್ರಭದ ಬಿಗ್ ಇಂಪ್ಯಾಕ್ಟ್. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲ ಆದೇಶವನ್ನ ಹೊರಡಿಸಿದ್ದಾರೆ. ಅಧಿಕಾರವನ್ನ ದುರ್ಬಳಕೆ ಮಾಡಿ ಮಗಳಿಗೆ ಸರ್ಕಾರಿ ಕೆಲಸವನ್ನ ಕೊಡಿಸಿದ್ದ ಈ ಶಿವಶಂಕರಪ್ಪ, ಕೈಗಾರಿಕಾ ಇಲಾಖೆಯಲ್ಲಿ ಮಗಳಿಗೆ ಕೆಲಸ ಕೊಡಿಸಿದ್ದ ಶಿವಶಂಕರಪ್ಪ ಸಾಹುಕಾರ್ ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನ ಸೃಷ್ಟಿಸಿ ಮಕ್ಕಳಿಗೆ ಕೆಲಸವನ್ನ ಶಿವಶಂಕರಪ್ಪ ಕೊಡಿಸಿರ್ತಾರೆ. ಅಧಿಕಾರ ದುರ್ಬಳಕೆ ಹಿನ್ನೆಲೆ ಶಿವಶಂಕರಪ್ಪನನ್ನ ಸಸ್ಪೆಂಡ್ ಮಾಡಲಾಗಿದೆ. ರಾಜ್ಯಪಾಲರು ಆದೇಶವನ್ನ ಹೊರಡಿಸಿದ್ದಾರೆ. ಪುತ್ರಿಯರಿಗೆ ಸರ್ಕಾರಿ ಹುದ್ದೆಯನ್ನ ಕೊಡಿಸೋಕೆ ಸುಳ್ಳು ಆದಾಯ ಪತ್ರವನ್ನ ನೀಡಿರ್ತಾರೆ. ಕೆಪಿಎಸ್ಸಿ ಅಧ್ಯಕ್ಷರಿಂದ ಈ ರೀತಿಯ ಹಗರಣ ನಡೆದಿದೆ. ಸಾಮಾನ್ಯವಾಗಿ ಸರ್ಕಾರಿ ಕೆಲಸ ತಗೋಬೇಕು ಅಂತ ಬಹಳಷ್ಟು ಜನರಿಗೆ ಆಸೆ ಇರುತ್ತೆ. ಸರ್ಕಾರಿ ಕೆಲಸಗಳಿಗಾಗಿ ಒದ್ದಾಡ್ತಿರ್ತಾರೆ. ಆದ್ರೆ ಈ ರೀತಿ ಉನ್ನತ ಹುದ್ದೆಯಲ್ಲಿರೋರೇ ಮಾಡೋದು ಎಷ್ಟು ಸರಿ ಅಂತ. ಅವರ ಪುತ್ರಿಯರಿಗೆ ಸರ್ಕಾರಿ ಹುದ್ದೆಯನ್ನ ಕೊಡಿಸ್ಲಿಕ್ಕೆ ಈ ರೀತಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಶಿವಶಂಕರಪ್ಪ ಸಾಹುಕಾರ್. ಕೆಪಿಎಸ್ಸಿ ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಸದ್ಯ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್. ರಾಜ್ಯಪಾಲರು ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸುವರ್ಣ ನ್ಯೂಸ್ ಕನ್ನಡಪ್ರಭ ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿದೆ. ಸುವರ್ಣ ನ್ಯೂಸ್ ಕನ್ನಡಪ್ರಭದ ಬಿಗ್ ಇಂಪ್ಯಾಕ್ಟ್ ಇದು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ನನ್ನ ಅಮಾನತುಗೊಳಿಸಿದ್ದಾರೆ. ಅಮಾನತುಗೊಳಿಸಿ ರಾಜ್ಯಪಾಲರು ಆದೇಶವನ್ನ ಹೊರಡಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ತಗ್ಲಾಕೊಂಡಿದ್ದು ಹೇಗೆ? ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿ ಹುದ್ದೆ ಪಡೆಯೋಕೆ ಯತ್ನಿಸಿರ್ತಾರೆ. ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿ ವಿರುದ್ಧವೇ ಎಫ್ಐಆರ್ ದಾಖಲಾಗಿತ್ತು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಪುತ್ರಿ ವಿರುದ್ಧ ದಾಖಲಾಗಿತ್ತು ಎಫ್ಐಆರ್. ಸುಮಾ ಸಾಹುಕಾರ್ ವಿರುದ್ಧ ದೂರು ನೀಡಿದ್ದ ಕೆಪಿಎಸ್ಸಿ ಕಾರ್ಯದರ್ಶಿ ಕುಟುಂಬದ ಆದಾಯ ಮುಚ್ಚಿಟ್ಟು ಪ್ರಮಾಣ ಪತ್ರವನ್ನ ಸುಮಾ ಸಲ್ಲಿಸಿರ್ತಾರೆ. ಅರ್ಜಿಯಲ್ಲಿ ಸುಳ್ಳು ಮಾಹಿತಿಯನ್ನ ನೀಡಿರ್ತಾರೆ ಸುಮಾ ಎಸ್ ಸಾಹುಕಾರ್. ಕುಟುಂಬದ ವಾರ್ಷಿಕ ಆದಾಯ 40,000 ಎಂದು ಸುಮಾ ನಮೂದು ಮಾಡಿರ್ತಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ವೇತನ ಪ್ರತಿ ತಿಂಗಳು 2,25,000. ಆದ್ರೆ ಆದಾಯ 40,000. ಎಲ್ಲಿ ಕನೆಕ್ಷನ್ ಇದು? 2,25,000 ಪ್ರತಿ ತಿಂಗಳಿಗೆ ವೇತನವೇ ಬರುತ್ತೆ, 40,000 ಆದಾಯ ಅನ್ನೋದಾಗಿ ಪ್ರಮಾಣ ಪತ್ರದಲ್ಲಿ ಸುಳ್ಳು. ಈ ವಿಚಾರವಾಗಿ ಕಂಪ್ಲೇಂಟ್ ಆಗಿರುತ್ತೆ ಶಿವಶಂಕರಪ್ಪ ಸಾಹುಕಾರ್ ಮಗಳ ಮೇಲೆ. ಸುಮಾ ಎಸ್ ಸಾಹುಕಾರ್ ಮೇಲೆ ಎಫ್ಐಆರ್ ದಾಖಲಾಗಿರುತ್ತೆ. ಈಗ ಈ ವಿಚಾರವಾಗಿ ಹಗರಣ ಬಯಲಿಗೆ ಬಂದಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಂಡಿದ್ದಾರೆ. ಪುತ್ರಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಪ್ರಕರಣವನ್ನ ಮೊದಲು ಬಯಲಿಗೆಳೆದಿದ್ದೆ ಕನ್ನಡಪ್ರಭ, ಸುವರ್ಣ ನ್ಯೂಸ್. ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ನಿಂದ ಕೆಪಿಎಸ್ಸಿ ಅಕ್ರಮದ ವರದಿ. ಮೊದಲಿಗೆ ಈ ಪ್ರಕರಣವನ್ನ ಬಯಲಿಗೆಳೆದಿದ್ದು ಕನ್ನಡಪ್ರಭ ಮತ್ತು ನಮ್ಮ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈತನ ಈ ಹಗರಣದ ಬಗ್ಗೆ ಕನ್ನಡಪ್ರಭದಲ್ಲಿ ಸುದ್ದಿಯಾಗಿತ್ತು. ಸುವರ್ಣ ನ್ಯೂಸ್ ಕೂಡ ನಿಮಗೆ ನಿಮ್ಮ ಮುಂದೆ ಈ ಸುದ್ದಿಯನ್ನಿಟ್ಟಿದೆ. ಮೊದಲು ನಾವೇ ಬಯಲಿಗೆಳೆದಿದ್ದು ಈ ಹಗರಣವನ್ನ.
ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದಿಂದ ಕೆಪಿಎಸ್ಸಿ ಅಕ್ರಮದ ವರದಿಯಾಗಿತ್ತು. ಇದರ ಇಂಪ್ಯಾಕ್ಟ್ ಈಗ ಅಮಾನತುಗೊಂಡಿದ್ದಾರೆ ಅಧ್ಯಕ್ಷ ಸಾಹುಕಾರ್. ಈ ಒಂದು ಹಗರಣ ಬಯಲಿಗೆ ಬಂದಿದ್ದು ಹೇಗೆ ಅದನ್ನ ನೋಡೋದಾದ್ರೆ ಮೊದಲು ಡೌಟ್ ಬರುತ್ತೆ. ಆದಾಯವನ್ನ 40,000 ಇದ್ದಾಗ ಹೇಗಿದು ಪ್ರಮಾಣ ಪತ್ರದಲ್ಲಿ ಬರೀ 40,000 ಆದಾಯನ ಅನ್ನೋದಾಗಿ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರಿಗೆ ತಿಂಗಳಿಗೆ ವೇತನವೇ 2,25,000 ಇರುತ್ತೆ. ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿ ಹುದ್ದೆ ಪಡೀಲಿಕ್ಕೆ ಯತ್ನ ಮಾಡ್ತಾರೆ. ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿ ವಿರುದ್ಧ ಆಗ ಎಫ್ಐಆರ್ ದಾಖಲಾಗಿರುತ್ತೆ. ಈಗ ಹಗರಣವನ್ನ ಬಯಲಿಗೆಳೆದಿದೆ ನಿಮ್ಮ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗ ಮೊದಲಿಗೆ ಸುಮಾ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುತ್ತೆ. ಆದಾಯ ಪತ್ರದಲ್ಲಿ ಕೇವಲ 40,000 ವಾರ್ಷಿಕ ಆದಾಯವನ್ನ ಮೆನ್ಷನ್ ಮಾಡಿರ್ತಾರೆ. ಬಟ್ ಅವರ ಅಪ್ಪ ಅಂದ್ರೆ ಸಾಹುಕಾರ್ ಅವರ ಒಂದು ತಿಂಗಳ ವೇತನವೇ 2,25,000 ಇರುತ್ತೆ. ಹೇಗೆ ಅಂತ ಇವ್ರು ಇಷ್ಟು ಧೈರ್ಯವಾಗಿ ಈ ರೀತಿ ಮಾಡಿದ್ ಯಾಕೆ ಅಂತ? ಅಂದರೆ ಅಮೃತ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಈ ಒಂದು ಸ್ವಜನ ಪಕ್ಷಪಾತವನ್ನು ಮಾಡಿಕೊಂಡು ತಮ್ಮ ಮಗಳಿಗೆ ಒಂದು ಇಲ್ಲಿ ಕೆಲಸವನ್ನು ಕೊಡಿಸೋದಕ್ಕೆ ಶಿವಶಂಕರಪ್ಪ ಸಾಹುಕಾರ್ ಯತ್ನ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಅಲ್ಲಿ ನಕಲಿ ಆದಾಯ ಪ್ರಮಾಣ ಪತ್ರವನ್ನು ತಮ್ಮ ಕೆಲಸಕ್ಕೆ ಒಂದು ಜಾಯಿನ್ ಆಗಬೇಕಂದ್ರೆ ಅಂದರೆ ಕೈಗಾರಿಕೆ ಇಲಾಖೆಯ ಅಂಡರಲ್ಲಿ ಬರುವಂತಹ ಒಂದಷ್ಟು ಎಕ್ಸಾಮ್ಗಳನ್ನು ಸುಮಾ ಸಾಹುಕಾರ್ ಅವರು ಬರೆದಿರ್ತಾರೆ. ಈ ವೇಳೆ ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿರ್ತಾರೆ. ಅದರಲ್ಲಿ ವಾರ್ಷಿಕವಾಗಿ 45,000 ನಮಗೆ ಇನ್ಕಮ್ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿ ಅವರು ಒಂದು ಕೆಲಸಕ್ಕೂ ಕೂಡ ಜಾಯ್ನ್ ಆಗಿರ್ತಾರೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇಡೀ ಯಾವುದೇ ಇಲಾಖೆ ಅಂದರೆ ಕರ್ನಾಟಕದ ಬೇರೆ ಸರ್ಕಾರಿ ವಿಭಾಗದಲ್ಲಿ ಬರುವಂತಹ ಕೈಗಾರಿಕೆ ಇಲಾಖೆ ಇರ್ಬೋದು, ಯಾವುದೇ ಬೇರೆ ಬೇರೆ ಎಲ್ಲ ಇಲಾಖೆಯ ಒಂದು ಎಕ್ಸಾಮ್ಗಳು ಕೂಡ ಅಂಡರ್ ಕೆಪಿಎಸ್ಸಿ ಅಂಡರಲ್ಲಿ ಬರುತ್ತೆ. ಆದರೆ ಕೆಪಿಎಸ್ಸಿ ಅಧ್ಯಕ್ಷರೇ ಆಗಿರುವಂಥದ್ದು ಈ ಶಿವಶಂಕರಪ್ಪ ಸಾಹುಕಾರ್ ಆಗಿರುವಂಥದ್ದು. ಹೀಗಾಗಿ ತಮ್ಮ ಮಗಳಿಗೆ ಒಂದು ಕೆಲಸವನ್ನ ಕೊಡಿಸೋದಕ್ಕೆ ಮೊದಲನೇದು ಒಂದು ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಅವರೇ ಒಂದು ಅಧ್ಯಕ್ಷರಾಗಿರೋದ್ರಿಂದ ಇಲ್ಲಿ ಸ್ವಜನ ಪಕ್ಷಪಾತ ಆಗಿದೆ ಅಂತ ಅಂದ್ಬಿಟ್ಟು ಒಂದಷ್ಟು ದಾಖಲೆಗಳನ್ನು ಕೊಡಿ ಈ ಬಗ್ಗೆ ಅಂತ ಅಂದ್ಬಿಟ್ಟು RTI ಕಾರ್ಯಕರ್ತ ಮರಿಲಿಂಗೇಗೌಡ ಅವರು ಕೂಡ ಕೇಳಿದ್ರು, ಆದರೆ ಕೊಟ್ಟಿರಲಿಲ್ಲ. ಆನಂತರ ಅವರು ಕೆಪಿಎಸ್ಸಿ ಸೆಕ್ರೆಟರಿಗೆ ಮತ್ತು ರಾಜ್ಯಪಾಲರಿಗೂ ಕೂಡ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಯಾರೋ ಮರಿಲಿಂಗೇಗೌಡ RTI ಕಾರ್ಯಕರ್ತ ಯಾವಾಗ ಒಂದು ಕೆಪಿಎಸ್ಸಿ ಸೆಕ್ರೆಟರಿಗೆ ಒಂದು ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಡ್ತಾರೋ ಆವಾಗ ಪ್ರಕರಣ ಗಂಭೀರತೆಯನ್ನು ಪಡ್ಕೊಳ್ತಾ ಬರುತ್ತೆ. ಅಂದರೆ ಡೇ 1 ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಈ ಬಗ್ಗೆ ಒಂದು ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡ್ತಾನೆ ಇದೆ ನಿರಂತರವಾಗಿ. ಅದರದ ಬಿಗ್ ಇಂಪ್ಯಾಕ್ಟ್ ಇವತ್ತಿನ ದಿನ ಆಗಿರುವಂಥದ್ದು ರಾಜ್ಯಪಾಲರು ಶಿವಶಂಕರಪ್ಪ ಸಾಹುಕಾರನ್ನ ಒಂದು ಸಸ್ಪೆಂಡ್ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಇನ್ನು ಕೆಪಿಎಸ್ಸಿ ಸೆಕ್ರೆಟರಿ ಅವರು ಏನು ಅವ್ರಿಗೆ ಒಂದು ದೂರು ಬಂದಿರುತ್ತೆ, ಆ ಒಂದು ದೂರನ್ನು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಒಂದು ದೂರನ್ನು ಆಧರಿಸಿ ಅಲ್ಲೂ ಕೂಡ ಒಂದು ಸುಮಾ ಅವರ ವಿರುದ್ಧ ಒಂದು ಎಫ್ಐಆರ್ ಆಗಿರುವಂಥದ್ದು. ಆ ಒಂದು ಪ್ರಕರಣದ ತನಿಖೆ ಅಲ್ಲಿ ನಡೀತಾ ಇದೆ. ಅಂದರೆ ಫೇಕ್ ಒಂದು ಆದಾಯ ಪ್ರಮಾಣ ಪತ್ರವನ್ನು ಏನು ಸಲ್ಲಿಕೆ ಮಾಡಿದ್ರು ಅದ್ರ ಬಗ್ಗೆ ಒಂದು ಸುಮಾ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ. ಅದ್ರ ಬಗ್ಗೆ ಒಂದು ಇದೀಗ ಇನ್ವೆಸ್ಟಿಗೇಷನ್ ಅನ್ನ ವಿಧಾನಸೌಧ ಪೊಲೀಸರು ಮಾಡ್ತಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಶಿವಶಂಕರಪ್ಪ ಸಾಹುಕಾರ್ ಈ ಒಂದು ಪ್ರಕರಣದಲ್ಲಿ ನೇರ ಇನ್ವಾಲ್ವ್ಮೆಂಟ್ ಇರುವಂಥದ್ದು, ಒಂದಷ್ಟು ಎವಿಡೆನ್ಸ್ಗಳು, ಒಂದಷ್ಟು ದಾಖಲೆಗಳು ಎಲ್ಲವೂ ಕೂಡ ರಾಜ್ಯಪಾಲರಿಗೆ ಇದು ಮನವರಿಕೆ ಆಗಿದೆ. ಹೀಗಾಗಿನೇ ಒಂದು ಈ ಒಂದು ಪ್ರಕರಣದಿಂದ ಅಂದರೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಇದೀಗ ಸಸ್ಪೆಂಡ್ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಒಂದು ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಪ್ರಕರಣದ ತನಿಖೆ ಇಲ್ಲಿ ರಾಜ್ಯ ಲೋಕಭವನ ಅಂಗಳದಲ್ಲಿ ಇದ್ದರೆ, ಇವ್ರ ವಿರುದ್ಧ ಸುಮಾ ಸಾಹುಕಾರ್ ವಿರುದ್ಧ ಏನು ವಿಧಾನಸೌಧದಲ್ಲಿ ಏನು ಎಫ್ಐಆರ್ ದಾಖಲಾಗಿತ್ತು ಅದರ ಪ್ರಕರಣದ ತನಿಖೆ ಪ್ರತ್ಯೇಕವಾಗಿ ನಡೀತಿರುವಂಥದ್ದು. ಅಮೃತ. ಓಕೆ, ಧನ್ಯವಾದ ಚೇತನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರ್ ಸಾಹುಕಾರ್ ಅಮಾನತು ವಿಚಾರವಾಗಿ ವ್ಯಕ್ತಿ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ರಾಜೀನಾಮೆ ಕೊಡಬೇಕು. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಈ ವಿಚಾರವಾಗಿ ನೀಡಿದ್ದಾರೆ. ವ್ಯಕ್ತಿ ಸಂಸ್ಥೆ ಮೇಲೆ ಅನುಮಾನ ಬಂದಾಗ ರಾಜೀನಾಮೆ ಕೊಡಬೇಕು ಅನ್ನೋದಾಗಿ ಹೇಳಿದ್ದಾರೆ. ತನಿಖೆಗೆ ಅವಕಾಶ ಮಾಡಿ ದೋಷ ಮುಕ್ತರಿದ್ರೆ ಮುಂದುವರಿಯಲಿ. ಯುವಕರ ಭವಿಷ್ಯಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಮಾಡಬೇಕು. ಭವಿಷ್ಯದ ಚಲ್ಲಾಟ ಆಡುವ ಯಾವುದೇ ಸಂಸ್ಥೆ ಸಹಿಸಬಾರದು ಅನ್ನೋದಾಗಿ ಪ್ರಿಯಾಂಕ್ ಖರ್ಗೆ ಮಾತಾಡಿರೋದು ಈ ವಿಚಾರವಾಗಿ. ಯಾರೇ ಅಧಿಕಾರಿ ಇರ್ಬೋದು, ವ್ಯಕ್ತಿ ಮೇಲಿರ್ಬೋದು, ಸಂಸ್ಥೆ ಮೇಲಿರ್ಬೋದು ಅನುಮಾನ ಬಂದಾಗ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ
ಅವರು ದೋಷ ಮುಕ್ತ ಇದ್ರೆ ಕಂಟಿನ್ಯೂ ಮಾಡ್ಬೋದು. ಆದರೆ ಇಲ್ಲಿ ಎಲ್ಲ ಮೆಂಬರ್ಸು ಕೂಡ ಇವರಿಗೆ ವಜಾ ಮಾಡಬೇಕು ಅಂತ ಹೇಳಿದಾಗ ಇವರು ಹಠ ಹಿಡಿದು ಇಲ್ಲ ನಾನೇ ಇರ್ತೀನಿ ಅಂತ ಹೇಳೋದು ಸರಿ ಇರಲಿಲ್ಲ. ಈಗ ಗವರ್ನರ್ ಅವರೇ ವಜಾ ಮಾಡಬೇಕು ಅಂದ್ಬಿಟ್ಟು ಆದೇಶ ನೀಡಿದ್ದಾರೆ. ಸೊ ಇದರಲ್ಲಿ ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಪ್ರೊಸೀಜರ್ ಏನಿದೆ ಮಾಡಿದ್ದಾರೆ. ಆದರೆ ಮುಂದೆ ಇದನ್ನ ಸರಿಪಡಿಸಬೇಕು. ಮತ್ತೆ ಏನು ನಮ್ಮ ಯುವಕರ ಭವಿಷ್ಯವನ್ನ ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಜನರ ಮತ್ತು ವಿಶೇಷವಾಗಿ ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರ್ದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ, ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಒಂದು ಸರ್ಕಾರಿ ನೌಕರಿ ಇದ್ರೆ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಸಿಗುತ್ತೆ ಅಂದ್ಬಿಟ್ಟು ಅವ್ರ ಕುಟುಂಬದವರಿಗೆ. ಸೊ ಇವತ್ತೇನಾಗಿದೆ ನಿಜವಾಗ್ಲೂ ಬಹಳ ವಿಷಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.